program sponsored by Diago Finance. ಇರಾನ್ ಯುದ್ಧ ನಿಲ್ಲದಿದ್ದರೂ ತೈಲ ದರ ಭಾರಿ ಏರಿಕೆ ಆಗದಿರುವುದು ಯಾಕೆ? ವೀಕ್ಷಕರೇ, ಅಮೆರಿಕ ಇರಾನ್ ನಡುವಣ 5 ತಿಂಗಳ ಯುದ್ಧದ ಹೊರತಾಗಿ ಕೂಡ ತೈಲ ಬೆಲೆಗಳು ಯಾಕೆ ಗಗನಕ್ಕೆ ಏರಿಲ್ಲ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಹುಡುಕಲಿಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಅಮೆರಿಕ ಮತ್ತು ಇಸ್ರೇಲ್ ಫೆಬ್ರವರಿ ಅಂತ್ಯದಲ್ಲಿ ಇರಾನ್ ಯುದ್ಧ ಆರಂಭ ಮಾಡಿದಾಗ ಜಾಗತಿಕ ಪೂರೈಕೆಯ 5ನೇ 1 ಭಾಗದಷ್ಟಿರುವಂಥ ಹಾರ್ಮುಜ್ ಜಲಸಂಧಿಯ ಮೂಲಕ ತೈಲ ಸಾಗಣೆಗೆ ತಡೆ ಉಂಟಾಗಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $150 ಅಥವಾ $200 ತನಕ ಏರಿಕೆ ಆಗ್ಬೋದು ಅಂತ ವಿಶ್ಲೇಷಕರು ಭವಿಷ್ಯವನ್ನು ನುಡಿದಿದ್ರು. ಆದರೆ ಬ್ರೆಂಟ್ ಕ್ರೂಡ್ ಫ್ಯೂಚರ್ಸ್ ಬೆಲೆ ಕೂಡ 2008ರ ಸಾರ್ವಕಾಲಿಕ ಗರಿಷ್ಠ ಮಟ್ಟವಾದ $147ಗಿಂತ ಕಡಿಮೆ ಇದ್ದು, ಅಂದರೆ ಸುಮಾರು $126ಗೆ ತಲುಪಿ ಗರಿಷ್ಠ ಮಟ್ಟ ತಲುಪಿತ್ತು. ನಂತರ ಡೌನ್ ಆಯಿತು. ಫೆಬ್ರವರಿ 28ರಂದು ಸಂಘರ್ಷ ಆರಂಭವಾಗಿ ಜೂನ್ 11ರಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಮೇಲಿನ ದಾಳಿಯನ್ನು ನಿಲ್ಲಿಸುವವರೆಗೆ ಇದು ಪ್ರತಿ ಬ್ಯಾರೆಲ್ಗೆ ಸರಾಸರಿ $101 ಇತ್ತು. ಬಳಿಕ ಜುಲೈ ಆರಂಭದಲ್ಲಿ ಯುದ್ಧ ಪೂರ್ವದ ಮಟ್ಟವಾದ $70ಗೆ ಮತ್ತೆ ವಾಪಸ್ ಬಂತು. ಈಗ $83 ಆಸ್ಪಾಸ್ನಲ್ಲಿದೆ. ಸೊ ತೈಲ ಬೆಲೆಗಳು ಇನ್ನೂ ಗಗನಕ್ಕೆ ಏರಿದ್ರು. ಯಾಕೆ $105 ಹೋಗಿಲ್ಲ, ಯಾಕೆ $200ಗೆ ಹೋಗಿಲ್ಲ? ಅದಕ್ಕೆ ಕಾರಣವಾದಂತಹ ಕೆಲವೊಂದು ಅಂಶಗಳು ಕೆಳಗಿದೆ. ಚೀನಾದ ಒಂದು ಬದಲಾದ ನಿರ್ಧಾರ. ವಿಶ್ವದ ಅತಿ ದೊಡ್ಡ ತೈಲ ಆಮದುದಾರ ದೇಶವಾಗಿರುವ ಚೀನಾ ಜೂನ್ ವೇಳೆಗೆ ಏನು ಮಾಡುತ್ತೆ ಅಂದರೆ, ತನ್ನ ಕ್ರೂಡ್ ಆಯಿಲ್ ಇಂಪೋರ್ಟನ್ನು ಸುಮಾರು 1 ದಶಕದಲ್ಲೇ ಕನಿಷ್ಠ ಮಟ್ಟಕ್ಕೆ ಇಳಿಕೆ ಮಾಡ್ತು. ಇದು ತುಂಬ ಸರ್ಪ್ರೈಸಿಂಗ್ ಮೂಮೆಂಟ್ ಆಗಿತ್ತು. ಸೊ ಇಂಧನ ರಫ್ತಿಗೆ ಕಡಿವಾಣವನ್ನು ಹಾಕ್ತು. ಸೊ ಚೀನಾದ ಇಂಪೋರ್ಟ್ ಕಡಿಮೆ ಆಯಿತು. ಅಲ್ಲಿನ ಜನ ವೈಯಕ್ತಿಕ ಕಾರ್ಗಳ ಬದಲಿಗೆ ಎಲೆಕ್ಟ್ರಿಕ್ ಟ್ಯಾಕ್ಸಿಗಳನ್ನು ಜಾಸ್ತಿ ಬಳಸಲಿಕ್ಕೆ ಯೂಸ್ ಮಾಡಿದರು ಮತ್ತು ಪೆಟ್ರೋಕೆಮಿಕಲ್ ವಲಯ ಕೂಡ ತೈಲ ಬಳಕೆಯನ್ನು ಕಡಿಮೆ ಮಾಡ್ತು. ಸೊ ಅಮೆರಿಕದಿಂದ ಅಧಿಕ ಉತ್ಪಾದನೆ 2ನೇ ಕಾರಣ. ವಿಶ್ವದ ಅತಿ ದೊಡ್ಡ ತೈಲ ಉತ್ಪಾದಕ ದೇಶವಾಗಿರುವ ಅಮೆರಿಕವು ತನ್ನ ಉತ್ಪಾದನೆಯನ್ನು ಏರಿಕೆ ಮಾಡ್ತು. ಏಪ್ರಿಲ್ ವೇಳೆಗೆ ಉತ್ಪಾದನೆಯು ಪ್ರತಿದಿನ ದಾಖಲೆಯ 13.93 ಮಿಲಿಯನ್ ಬ್ಯಾರೆಲ್ಗಳನ್ನು ತಲುಪಿತು. ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆಯ ಮಾರ್ಚ್ ತಿಂಗಳ ಸಮನ್ವಯದಂತೆ ಅದರ ವರದಿಯ ಪ್ರಕಾರ ಇದು ತನ್ನ ಕಾರ್ಯತಂತ್ರದ ಪೆಟ್ರೋಲಿಯಂ ಮೀಸಲು ನಿಧಿಯಿಂದ ದಾಖಲೆಯ 400 ಮಿಲಿಯನ್ ಬ್ಯಾರೆಲ್ ತೈಲವನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತು. ಸೊ ಇದು ಕೂಡ ಪೂರೈಕೆ ವ್ಯತ್ಯಾಸವನ್ನು ಸರಿದೂಸಲಿಕ್ಕೆ, ಕೊರತೆಯನ್ನು ಸರಿದೂಸಲಿಕ್ಕೆ ಒಂದು ಅನುಕೂಲ ಮಾಡಿಕೊಡ್ತು. ಸೊ ಟ್ರಂಪ್ ಅವರ ನಡೆಗಳಿಂದ ಮಾರುಕಟ್ಟೆಗೆ ಆಘಾತ ಆಗಿತ್ತು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಶಾಂತಿ ಒಪ್ಪಂದಗಳು ಮತ್ತು ಹಾರ್ಮುಜ್ ಜಲಸಂಧಿಯ ಮೂಲಕ ತೈಲ ಸಾಗಣೆ ಪುನರಾರಂಭ ಕುರಿತು ಪದೇ ಪದೇ ಹೇಳಿಕೆಗಳನ್ನು ನೀಡುವ ಮೂಲಕ ತೈಲ ಮಾರುಕಟ್ಟೆ ಊಹಾಪೋಹಗಳಿಗೆ ತಡೆ ಒಡ್ಡಿದ್ರು. ಹಠಾತ್ ಮಾರುಕಟ್ಟೆ ವ್ಯತ್ಯಯಗಳ ಅಪಾಯದಿಂದಾಗಿ ಅನೇಕ ವರ್ತಕರು, ವ್ಯಾಪಾರಿಗಳು ದೊಡ್ಡ ಮಟ್ಟದ ದೀರ್ಘಕಾಲೀನ ಹೂಡಿಕೆ ಮಾಡಲು ಹಿಂಜರಿತಾ ಇದ್ದರಿಂದ ತೈಲ ಮಾರುಕಟ್ಟೆಯ ದ್ರವ್ಯತೆ ಲಿಕ್ವಿಡಿಟಿ ಕಡಿಮೆ ಆಗಿರುವಂಥದ್ದು ನಿಜ. ಸೊ ಆಕ್ಸ್ಫರ್ಡ್ ಇನ್ಸ್ಟಿಟ್ಯೂಟ್ ಫಾರ್ ಎನರ್ಜಿ ಸ್ಟಡೀಸ್ನ ಇಲಿಯಾ ಬಚಾವ್ ಅವರ ಪ್ರಕಾರ ಎಲ್ಲರೂ ಈಗ ತೈಲ ಬೆಲೆ ಏರಿಕೆಯ ನಿರೀಕ್ಷೆಯಲ್ಲಿದ್ದಾರೆ. ಬುಲ್ಲಿಶ್ ಇದೆ, ಆದರೆ ಯಾರು ಕೂಡ ದೀರ್ಘಕಾಲೀನ ಬಂಡವಾಳ ಹೂಡಿಕೆ ಮಾಡ್ತಾ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಸೊ ಐಸಿ ವಿನಿಮಯ ಕೇಂದ್ರದ ಮಾಹಿತಿಯ ಪ್ರಕಾರ ಜುಲೈ ಆರಂಭದಲ್ಲಿ ಬ್ರೆಂಟ್ ಫ್ಯೂಚರ್ಸ್ನಲ್ಲಿ ತಮ್ಮ ದೀರ್ಘಕಾಲೀನ ಸ್ಥಾನವನ್ನು ಈ ವರ್ಷದ ಕನಿಷ್ಠ ಮಟ್ಟಕ್ಕೆ ತಲುಪಿಸಿದ ಬಳಿಕ ಈ ಫಂಡ್ಗಳು ಜುಲೈ 14ಕ್ಕೆ ಕೊನೆಗೊಂಡ ವಾರದಲ್ಲಿ ಕಳೆದ 6 ತಿಂಗಳಲ್ಲಿ ಅತಿ ಹೆಚ್ಚು ಬಂಡವಾಳವನ್ನು ಸೇರಿಸಿದೆ. ಆದಾಗ್ಯೂ ಸೋಮವಾರದ ಬೆಲೆಗಳ ಆಧಾರದ ಮೇಲೆ ಸುಮಾರು $14.8 ಶತಕೋಟಿ ನಷ್ಟಿರುವಂತಹ ಈ ಹೂಡಿಕೆಯು ಮಾರ್ಚ್ ಅಂತ್ಯದ 6 ವರ್ಷಗಳ ಗರಿಷ್ಠ ಮಟ್ಟಕ್ಕಿಂತ %50ಕ್ಕಿಂತ ಹೆಚ್ಚು ಕಡಿಮೆ ಇದೆ. ಸಾಕ್ಸೋ ಬ್ಯಾಂಕ್ನ ಸರಕು ಮಾರುಕಟ್ಟೆ ಸ್ಟ್ರಾಟಜಿಸ್ನ ಮುಖ್ಯಸ್ಥ ಓಲೆ ಹ್ಯಾನ್ಸನ್ ಅವರ ಪ್ರಕಾರ ಮಾರುಕಟ್ಟೆ ನಿರಂತರ ಒಂದು ಸುದ್ದಿಗಳ ಈ ವದಂತಿಗಳದಾಗಿ ಬಳಲ್ತಾ ಇದೆ. ಇದು ಹೊಸ ಒಂದು ಬೆಲೆಯ ಪರಿಣಾಮವನ್ನು ಕಡಿಮೆ ಮಾಡುವಂಥ ಚಾನ್ಸಸ್ ಇದೆ ಅನ್ನುವಂಥದ್ದು. ಹಾರ್ಮುಜ್ ಅಲ್ಲಿನ ಒಂದು ಹರಿವು ಮತ್ತೆ ಇನ್ಕ್ರೀಸ್ ಆಗುವಂಥ ಚಾನ್ಸ್ ಇದೆ ಅಂತಲೂ ಹೇಳಲಾಗ್ತಾ ಇದೆ. ಗಲ್ಫ್ನ ಅತಿ ದೊಡ್ಡ ತೈಲ ರಫ್ತುದಾರ ದೇಶ ಆಗಿರುವಂತಹ ಸೌದಿ ಅರೇಬಿಯಾ ತನ್ನ ಕೆಂಪು ಸಮುದ್ರದ ಬಂದರ ಮೂಲಕ ತೈಲ ಸಾಗಣೆಯನ್ನು ಹೆಚ್ಚಿಸ್ತು ಈ ಮಧ್ಯೆ. ಸೊ ಹಾರ್ಮುಜ್ ಜಲಸಂಧಿಯ ಮೂಲಕ ಬ್ಯಾರೆಲ್ಗಳ ನಷ್ಟವನ್ನು ಸರಿದೂಸಲಿಕ್ಕೆ ಅದು ಸಹಾಯ ಮಾಡಿತು. ಬಟ್ ಅಫ್ಕೋರ್ಸ್ ಈಗ ಮತ್ತೆ ಹೌತಿ ಉಗ್ರರು ಅಟ್ಯಾಕ್ ಮಾಡ್ತಾ ಇದ್ದಾರೆ ಕೆಂಪು ಸಮುದ್ರದಲ್ಲೂ ಕೂಡ. ಏನಾಗುತ್ತೆ ಅಂತ ನೋಡಬೇಕು. ಸೊ ಜೂನ್ನಲ್ಲಿ ಹಾರ್ಮುಜ್ ಜಲಸಂಧಿಯ ಸಾಗಣೆ ತಾತ್ಕಾಲಿಕವಾಗಿ ಮತ್ತೆ ಪುನರಾರಂಭ ಆಯಿತು. ತೈಲ ಲಭ್ಯತೆ ಬಗ್ಗೆ ಇದ್ದ ಆತಂಕವನ್ನು ಕಡಿಮೆ ಮಾಡಿತು. ಆದರೆ ಜುಲೈನಲ್ಲಿ ಸಂಘರ್ಷ ಮತ್ತೆ ಜಾಸ್ತಿ ಆಯಿತು, ಮತ್ತೆ ಹಾರ್ಮುಜ್ ಬಂದಾಯಿತು. ಸೊ ಏನಾಗುತ್ತೆ ಅಂದರೆ ಈ ತೈಲದ ಯಥೇಚ್ಛ ಪೂರೈಕೆ ಏನಾಗುತ್ತೆ, ಅದ್ರ ಜೊತೆಗೆ ಸಂಘರ್ಷ, ಇದೆರಡು ತಕ್ಕಡಿ ತೂಗು ಹಾಗೆ
ವ್ಯತ್ಯಾಸ ಆಗ್ತಾ ಇದೆ. ಸೊ ಹೀಗಾಗಿ ಭೌತಿಕ ತೈಲದ ಯಥೇಚ್ಛ ಪೂರೈಕೆ ಲಭ್ಯ ಇದೆ ಅಂತ ವ್ಯಾಪಾರಿಗಳು ಹೇಳಿದ್ರು ಕೂಡ ಸಾಗಣೆಯಲ್ಲಿ ಅದರ ವ್ಯತ್ಯಾಸ ಆಗ್ತಾ ಇದೆ. ಸೊ ಮತ್ತೊಂದು ಕಡೆ ಒಂದು ಬೇರೆ ಮೂಲಗಳಿಂದ ಬ್ರೆಂಟ್ ಕ್ರೂಡ್ ಆಯಿಲ್ ಸಪ್ಲೈ ಆಗ್ತಾ ಇದೆ. ಯುರೋಪಿನ ಕಚ್ಚಾ ತೈಲ ಡಿಫ್ರೆನ್ಸ್ ಕೂಡ ಕಡಿಮೆ ಆಗ್ತಾ ಇದೆ. ಸೊ ಎಲ್ಲ ಕಾರಣದಿಂದಾಗಿ ತೈಲ ದರ ತೀರಾ ಸ್ಫೋಟ ಆಗಿಲ್ಲ ಅಂತಲೇ ಹೇಳ್ಬೋದು. ಸೊ ಇನ್ನೊಂದು ಆದಿ ಇಮ್ಸಿರೋವಿಚ್ ಅವ್ರು ಹೇಳ್ತಾರೆ, ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಸಾಕಷ್ಟು ಕಚ್ಚಾ ತೈಲ ಲಭ್ಯ ಇದೆ, ಆದರೆ ಇದು ಹೆಚ್ಚು ಕಾಲ ಉಳಿಲಿಕ್ಕಿಲ್ಲ ಅಂತಲೂ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇದರ ಅರ್ಥ ಏನಂತಂದರೆ, ಅಮೇರಿಕ, ಇರಾನ್, ಇಸ್ರೇಲ್ ನಡುವಣ ಈ ವಾರ್ ಮತ್ತಷ್ಟು ಸುದೀರ್ಘ ಕಾಲ ಮುಂದುವರೆದ್ರೆ, ಜೊತೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಬಂದಾದರೆ, ಮತ್ತೊಂದು ಕಡೆ ಸೌದಿ ಅರೇಬಿಯಾಕ್ಕೆ ಕೆಂಪು ಸಮುದ್ರದ ಮೂಲಕ ಅಲ್ಲಿಂದ ಬಂದರ ಮೂಲಕ ತೈಲ ಸಪ್ಲೈಗೆ ಸಮಸ್ಯೆ ಆದರೆ ಆವಾಗ ಇಡೀ ಜಗತ್ತಿನಲ್ಲಿ ತೈಲ ಬೆಲೆ ಮತ್ತಷ್ಟು ಏರಿಕೆ ಆಗುವ ಅಪಾಯ ಕೂಡ ಇದೆ. ಸೊ ಆ್ಯಸ್ ಆಫ್ ನೌ ಈ ರೀತಿಯ ಒಂದು ಏನು 83-85 ರೇಂಜಲ್ಲಿ ಆಯಿಲ್ ಪ್ರೈಸ್ ಇರುವಂಥದ್ದು. ಸೊ ತೀರಾ $100 ಹೋಗುವಂಥ ಅಪಾಯ ಇದೆಯೋ ಇಲ್ಲವೋ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಗೊಂದಲ ಇದೆ. ಆದರೆ ಈ ನಡುವೆ ಭಾರತ ಯಾವ ರೀತಿಯಲ್ಲಿ ಈ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದೆ ಅಂತ ನೋಡೋದಿದ್ರೆ, ಮುಖ್ಯವಾಗಿ ಭಾರತ ರಷ್ಯಾದಿಂದ, ತನ್ನ ಆಪದ್ಬಾಂಧವ ರಾಷ್ಟ್ರ ರಷ್ಯಾದಿಂದ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕ್ರೂಡ್ ಆಯಿಲನ್ನು ಖರೀದಿ ಮಾಡ್ತಾ ಇದೆ. ಜೊತೆಗೆ ಅಮೇರಿಕದಿಂದ ಕೂಡ ಕ್ರೂಡ್ ಆಯಿಲ್ನ ಖರೀದಿ ಮಾಡ್ತಾ ಇದೆ. ಕೇವಲ ಇವೆರಡೇ ದೇಶಗಳು ಮಾತ್ರ ಅಲ್ಲ, ಅಫ್ಕೋರ್ಸ್ ಸೌದಿ ಅರೇಬಿಯಾದಿಂದ ತರಿಸ್ಕೊಳ್ತಾ ಇದೆ, ಗಲ್ಫ್ ಕಂಟ್ರೀಸಿಂದ ತರಿಸ್ತಾ ಇದೆ. ಜೊತೆಗೆ ಆಫ್ರಿಕಾದಿಂದ ಕೂಡ, ಆಫ್ರಿಕನ್ ಕಂಟ್ರೀಸ್ನಲ್ಲೂ ಕೂಡ ಭಾರತ ಆಯಿಲನ್ನು ಪರ್ಚೇಸ್ ಮಾಡ್ತಾ ಇದೆ. ಸೊ ತೈಲ ಸಚಿವಾಲಯದ ಪ್ರಕಾರ ಸುಮಾರು 40ಕ್ಕೂ ಹೆಚ್ಚು ಮೂಲಗಳಿಂದ, ಸೋರ್ಸ್ಗಳಿಂದ ಭಾರತ ಕ್ರೂಡ್ ಆಯಿಲನ್ನು ಖರೀದಿ ಮಾಡ್ತಾ ಇದೆ. ಸೊ ಇದರಿಂದಾಗಿ ಈ ಮಲ್ಟಿಪಲ್ ಸೋರ್ಸ್ ಆಫ್ ಇರೋದ್ರಿಂದ ಭಾರತಕ್ಕೆ ಈ ಒಂದು ಕ್ರೂಡ್ ಆಯಿಲ್ ಇಂಪೋರ್ಟಿಗೆ ಆ ರೀತಿಯ ಸಮಸ್ಯೆ ಆಗ್ತಾ ಇಲ್ಲ, ಈ ಒಂದು ಗ್ಯಾಸಿಗೂ ಸಮಸ್ಯೆ ಆಗ್ತಾ ಇಲ್ಲ. ಆದರೆ ಏನಾಗುತ್ತೆ ಅಂದರೆ, ಇಂಟರ್ನ್ಯಾಷನಲ್ ಪ್ರೈಸ್ ಇನ್ಕ್ರೀಸ್ ಆದಾಗ ಭಾರತಕ್ಕೆ ಅದು ತೀರಾ ಹೊರೆಯಾಗುತ್ತೆ. ಯಾಕಂದರೆ ನಾವು ಇಂಪೋರ್ಟ್ ಮಾಡುವಂಥ ಸಂದರ್ಭದಲ್ಲಿ ಡಾಲರನ್ನು ಕೊಟ್ಟು ಇಂಪೋರ್ಟ್ ಮಾಡಬೇಕಾಗುತ್ತೆ. ಸೊ ಆವಾಗ ರುಪಿ ಜಾಸ್ತಿ ಖರ್ಚಾಗುತ್ತೆ, ರುಪಿಯ ವ್ಯಾಲ್ಯೂ ಡೌನ್ ಆಗುತ್ತೆ. ಸೊ ಈ ಕಾರಣಕ್ಕೋಸ್ಕರ ಇಂಪೋರ್ಟ್ ಜಾಸ್ತಿ ಆದ ಹಾಗೆ, ಮುಖ್ಯವಾಗಿ ತೈಲದ ಇಂಪೋರ್ಟ್ ಜಾಸ್ತಿ ಆದ ಹಾಗೆ ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಸಾಕಷ್ಟು ಹೊರೆಯಾಗುತ್ತೆ. ಆದರೆ ಅದನ್ನು ಸಂಭವ ರಿಟೇಲ್ ಕಸ್ಟಮರ್ಸ್ ಅಂದರೆ ನಾವು ನೀವೆಲ್ಲ ಬಳಸುವಂತಹ ತೈಲದ ಮೇಲೆ ಹೊರೆ ಆಗದ ಹಾಗೆ ಆ ದರವನ್ನು ಈಗ ಸದ್ಯಕ್ಕೆ ಕೇಂದ್ರ ಸರ್ಕಾರನೇ ಅಬ್ಸಾರ್ಬ್ ಮಾಡ್ತಾ ಇದೆ. ಸೊ ಈ ರೀತಿಯ ಮೂಲಕ ಜನಸಾಮಾನ್ಯರಿಗೆ ಇದರ ಬಿಸಿ ತಟ್ಟದ ಹಾಗೆ ಕೇಂದ್ರ ಸರ್ಕಾರ ನೋಡ್ಕೊಳ್ತಾ ಇದೆ. ವೀಕ್ಷಕರ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.